ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕ್ಯಾರೆಕ್ಟರ್ ವೈಸ್ ನೋಡ್ತಾಳೆ. ಸೊ ನೋಡಿ, ಹುಡುಗನಲ್ಲಿ ಇರ್ತಕ್ಕಂಥ ಮೇನ್ ಆಗಿ ಬಂದು ನಿಜವಾಗ್ಲೂ ಪ್ರೀತಿ ಮಾಡುವಂಥ ಹುಡುಗಿ. ಸೊ ಕೆಲವರು ದುಡ್ಡುಗೋಸ್ಕರನೂ ಇರ್ತಾರೆ, ಕೆಲವರು ಟೈಮ್ ಪಾಸ್ಗೋಸ್ಕರನೂ ಲವ್ ಮಾಡ್ತಾರೆ. ಅವ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿಲ್ಲ. ಸೊ ಕೆಲವರು ಕಮೆಂಟ್ ಮಾಡ್ಬೋದು, ಬ್ರದರ್ ಇವಾಗಿನ ಕಾಲಕ್ಕೆಲ್ಲ ಟೈಮ್ ಪಾಸ್ ಮಾಡ್ತಾರೆ, ದುಡ್ಡುಗೋಸ್ಕರ ನೋಡ್ತಾರೆ. ಇಲ್ಲ, ಕೆಲವರು ಪ್ರಾಂಪ್ಟಾಗಿ ಲವ್ ಮಾಡೋರು ಕೂಡ ಇರ್ತಾರೆ. ಸೊ ಅವ್ರು ನೋಡುವಂಥದ್ದು ಏನಂತ ಹೇಳಿದ್ರೆ ಕ್ಯಾರೆಕ್ಟರ್ನ ನೋಡ್ತಾರೆ ಗಂಡು ಮಕ್ಕಳಲ್ಲಿ. ಸೊ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ 100% ಅವ್ರ ಮನಸ್ಸನ್ನು ಕೊಡ್ತಾರೆ. ಇದು ಫಸ್ಟ್ ಕ್ವಾಲಿಟಿ. ಆ್ಯಂಡ್ ನೆಕ್ಸ್ಟ್ ಬರೋಣ ಏನಂತ ಹೇಳಿದ್ರೆ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಗಂಡು ಮಕ್ಕಳು ಅಂದರೆ ತುಂಬ ಇಷ್ಟ ಪಡ್ತಾರಂಥ ಹೆಣ್ಮಕ್ಳು. ಇದೊಂದು ಸರ್ವೆ ಪ್ರಕಾರ ಆಗಿರುವಂಥದ್ದು, ಅದು ಟ್ರೂ ಲವ್ ಇರೋವಂಥವ್ರಿಗೆ. ಸೊ ನೆಕ್ಸ್ಟ್ ಬರೋಣ ಕೆಲಸ ಮುಗಿದ ಮೇಲೆ. ಇಟ್ ಮೀನ್ಸ್ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೋಡಿ ಈಗ ಗಂಡು ಮಕ್ಕಳು ಹೊರಗಡೆ ಆಫೀಸ್ ಕೆಲಸ ಮಾಡ್ತಾರೆ, ಇನ್ಯಾವುದೋ ಬೇರೆ ಕೆಲಸ ಮಾಡ್ತಿರ್ತಾರೆ. ಸೊ ಆ ವರ್ಕಿಂಗ್ ಅವರ್ ಮುಗಿದ ಮೇಲೆ ಏನು ಮನೆಗೆ ಬರ್ತಾರಲ್ವಾ, ಅಥವಾ ಇವನ್ ಲವರ್ ಕೂಡ ಇರ್ಬೋದು, ಅವ್ರ ಕೆಲಸ ಮುಗಿದ ಮೇಲೆ, ಲೈಕ್ ಏನು ಜಾಬ್ ಮಾಡ್ತಿರ್ತಾರೆ ಆ ಕೆಲಸ ಮುಗಿದ ಮೇಲೆ ಏನು ಅವರು ಟೈಮ್ ಬಯಸ್ತಾರೆ ಆ್ಯಕ್ಚುಲಿ ಹೆಣ್ಮಕ್ಳು, ಅದು ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತುಂಬ ಬೇಜಾರು ಮಾಡಿಕೊಡ್ತಾರೆ. ಸೊ ಅಲ್ಲೂ ಕೂಡ ಅವ್ರ ಮನಸ್ಸಿಗೆ ಹರ್ಟ್ ಆಗುತ್ತೆ. ಸೊ ಈ ವಿಚಾರದಲ್ಲೂ ಕೂಡ ನಾವು ಎಸ್ ಆಗಿದ್ರೆ, ರೈಟ್ ಇದ್ದರೆ 100% ಹೆಣ್ಮಕ್ಳು ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಮೇಜರಾಗಿ 4ನೇ ಪಾಯಿಂಟ್ ಏನಂತ ಹೇಳಿದ್ರೆ ಸುಳ್ಳನ್ನು ಹೇಳದೇ ಇರೋದು. ಹೆಣ್ಮಕ್ಳು ಇಷ್ಟಪಡದೇ ಇರೋದು ಏನಂತ ಹೇಳಿದ್ರೆ ಮೇಜರಾಗಿ ಗಂಡ್ಮಕ್ಳು ಸಣ್ಣ ವಿಚಾರಕ್ಕೂ ಕೆಲವೊಂದ್ಸಲ ಸುಳ್ಳು ಹೇಳಬೇಕಾಗತ್ತೆ, ಸುಳ್ಳು ಹೇಳ್ತಾರೆ. ಬಟ್ ಆ ಕ್ಯಾರೆಕ್ಟರ್ನ ಅವ್ರು ಆ್ಯಕ್ಚುಲಿ ಒಳ್ಳೇದಾಗಂಗಿದ್ರೆ ಸುಳ್ಳು ಹೇಳೋಣ, ನೋ ಪ್ರಾಬ್ಲಮ್. ಬಟ್ ಮೇಜರಾಗಿ ಇಲ್ದಿರೋದೆಲ್ಲ ಕತೆ ಕಟ್ಟಿ ಸುಳ್ಳು ಹೇಳಿದ್ರೆ ಹೆಣ್ಮಕ್ಳಿಗೆ ಇಷ್ಟನೇ ಆಗಲ್ವಂತೆ. ಈ 4 ಪಾಯಿಂಟ್ಸನ್ನು ಗಮನದಲ್ಲಿ ಇಟ್ಕೊಂಡ್ರೆ, ಅದನ್ನು ನಾವು ಕರೆಕ್ಟಾಗಿ ನಡ್ಕೊಂಡ್ರೆ 100% ಒಂದು ಹೆಣ್ಣಾಗಲಿ ಅಥವಾ ಒಂದು ಹುಡುಗಿ ಆಗಲಿ 100% ಒಂದು ಹುಡುಗನಿಗೆ ಇಷ್ಟಪಟ್ಟೇ ಪಡ್ತಾರೆ. ಸೊ ನಿಜ ಅನಿಸಿದರೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಪ್ರೀತಿ ಮಾಡುವಂಥ ಪ್ರತಿಯೊಬ್ಬ ಪ್ರೇಮಿಗೆ ರೀಚ್ ಆಗಲಿ. ಆ್ಯಂಡ್ ಯಾರಿಗೆಲ್ಲ ನಾನು ಇಂಪ್ರೆಸ್ ಮಾಡಬೇಕು, ನೋ ಯಾವುದೋ ಬಿಲ್ಡಪ್ ಕೊಟ್ಕೊಂಡು ಇಂಪ್ರೆಸ್ ಮಾಡೋ ಕಾಲ ಹೊಂಟೋಯ್ತು. ಯಾಕಂದರೆ ಇವಾಗಿನ ಕಾಲಕ್ಕೆ ಎಲ್ಲರೂ ಕೂಡ ಮೋಸ ಮಾಡಿದ್ದಾರೆ, ಒಳ್ಳೆತನಕ್ಕೆ ಬೆಲೆ ಇಲ್ಲ. ಆ್ಯಂಡ್ ಎಲ್ಲರೂ ಕೂಡ ಮೋಸ ಮಾಡೋರು ಅಂತ ಎಲ್ಲರೂ ಹೇಳ್ತಿರ್ತಾರೆ. ಸೊ ಆ ಕಾರಣಕ್ಕೆ ನಿಜವಾಗ್ಲೂ ನಾವು ಒಂದು ಕ್ವಾಲಿಟೀಸ್ನ ತೋರಿಸ್ಕೋಬೇಕಂದ್ರೆ ಕ್ಯಾರೆಕ್ಟರ್ ಆಗಿರ್ಬೋದು, ಫೀಲಿಂಗ್ಸಿಗೆ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಅದಾದಮೇಲೆ ನಾವು ಅವ್ರಿಗೆ ಟೈಮ್ ಕೊಡೋದಾಗಿರ್ಬೋದು, ಅದಾದಮೇಲೆ ಸುಳ್ಳು ಹೇಳದೇ ಇರೋದು. ಈ 4 ಪಾಯಿಂಟ್ಸನ್ನು ಯಾರು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾರೆ, ಕರೆಕ್ಟಾಗಿ ನಡ್ಕೊಳ್ತಾರೆ, 100% ಬೆಸ್ಟ್ ಪ್ರೀತಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಕೊನೆಯದಾಗಿ ಒಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.